ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ. ಯಾರೆಲ್ಲ ನನಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೂ ನನ್ನ ಲ್ಯಾಂಗ್ವೇಜಿಂದ ಅಥವಾ ನನ್ನ ಪದ ಬಳಕೆಯಿಂದ ಏನಾದರೂ ನಿಮಗೆ ಅದು ಸರಿಯಿಲ್ಲ ಅಂತ ಅನಿಸಿದರೆ, ಅಂದರೆ ನಾನೇನೋ ತಪ್ಪಾಗಿ ಹೇಳಿದಿದ್ರೆ ದಯವಿಟ್ಟು ನನಗೆ ಕ್ಷಮೆ ಇರಲಿ. ಯಾಕಂತ ಹೇಳಿದರೆ ನಾನು ಮಾತು ಕಲ್ತಿರೋದು ನನ್ನ ತಾಯಿಯಿಂದ. ತಾಯಿ ಯಾವತ್ತು ತಪ್ಪು ಹೇಳಿಕೊಡೋದಿಲ್ಲ. ಬಟ್ ಆ ಊರಿನ ಸಂಸ್ಕೃತಿಗೆ ಆ ಒಂದು ಏರಿಯಾದ ಮೇಲೆ ಏನು ಮಾತಾಡ್ತಾರೆ ಅದನ್ನು ನಾವು ಕಲ್ತ್ಕೊಂಡಿರ್ತೇವೆ. ನಾನು ಶಿವಮೊಗ್ಗದವಳು ಮೂಲತಃ. ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಅಲ್ಲಿಗೆ ಹೋಲ್ತದೆ. ನಾನು ಇಲ್ಲಿ ಬಂದು ಕೆಲವೆಲ್ಲ ಚೇಂಜಸ್ ಮಾಡ್ಕೊಂಡಿರೋದು. ಬಟ್ ನನ್ನ ತಾಯಿ ಹೇಳ್ಕೊಟ್ಟಿರೋದು ಯಾವತ್ತು ತಪ್ಪು ಅಂತ ನಾನು ಹೇಳಲ್ಲ. ಹಾಗಾಗಿ ನನ್ನದೇನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಕೆಲವರು ಹೇಳ್ತಾರೆ ಬೇವು ಸೊಪ್ಪು ಅಂತ, ಕೆಲವರು ಬೇವಿನ ಎಲೆ ಅಂತ ಹೇಳ್ತಾರೆ, ಇನ್ನೊಬ್ಬರು ಕೆಲವರು ಹೇಳ್ತಾರೆ ಕರಿಬೇವು ಅಂತೇಳಿ. ಹಾಗೆ ಅವರವರ ಸಂಸ್ಕೃತಿಗೆ ಅವರವರ ಏರಿಯಾಕ್ಕೆ ತಕ್ಕಾಗಿ ಅದೊಂದು ಲ್ಯಾಂಗ್ವೇಜ್ ಬರುತ್ತೆ. 100 ಕಿಲೋಮೀಟರ್ಗೂ ನಮ್ಮ ಲ್ಯಾಂಗ್ವೇಜ್ ಚೇಂಜ್ ಇರುತ್ತೆ. ಬಟ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡಕ್ಕೆ ಏನು ಮಾಡಬೇಕಂತ ನಾನು ನಿಮಗೆ ಹೇಳ್ತೇನೆ. ಈ ಟೈಮಿಗೆ ಖಂಡಿತವಾಗಿಯೂ ಒಳ್ಳೆ ಚಿಗುರು ಬರಬೇಕು. ನನ್ನ ಮಲ್ಲಿಗೆ ಗಿಡ ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ ಎಷ್ಟು ಚಿಗುರು ಬಂದಿದೆ ಅಂತೇಳಿ. ನಾನು ಲಾಸ್ಟ್ ಟೈಮ್ ಇಲ್ಲಿದ್ದ ಮಲ್ಲಿಗೆ ಗಿಡವನ್ನು ತೆಗೆದು ಆಚೆ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ನನ್ನ ಮಲ್ಲಿಗೆ ಗಿಡದ ಅಲ್ಲಿ ಬಿಸಿಲಿರಲಿಲ್ಲ, ಹಾಗೆ ಹೂ ಕಡಿಮೆ ಇತ್ತು. ಅದಕ್ಕೆ ಇಲ್ಲಿ ಇಟ್ಟಿದ್ದೇನೆ. ಈ ಮಾರ್ಗದಲ್ಲಿ ಮಣ್ಣು ತೆಗೆದುಬಿಟ್ಟು ಈ ಮಾರ್ಗದಲ್ಲಿ ಇಟ್ಟಿದ್ದೇನೆ. ಇಲ್ಲಿನ ಮಣ್ಣಿನ ರಾಶಿ ಇತ್ತು, ಅದನ್ನೆಲ್ಲ ತೆಗೆದುಬಿಟ್ಟು ತೋಟಕ್ಕೆ ಹಾಕಿಬಿಟ್ಟು ಇಲ್ಲಿ ಇಟ್ಟಿದ್ದೇನೆ. ಹಾಗೂ ಈ ದಾರಿಯಲ್ಲಿದ್ದಲ್ಲ ಆ ಮಲ್ಲಿಗೆ ಗಿಡಗಳನ್ನು ಕೂಡ ಈಚೆಗೆ ಶಿಫ್ಟ್ ಮಾಡಿದ್ದೇನೆ. ಇಲ್ಲಿರೋ ಚಿಕ್ಕ ಗಿಡಗಳನ್ನು ಅಲ್ಲಿಟ್ಟಿದ್ದೇನೆ. ಯಾಕಂತ ಹೇಳಿದರೆ ಹೂ ಸಿಗಬೇಕಲ್ಲ. ಹಾಗಾಗಿ ಈ ಟೈಮಿಗೆ ಖಂಡಿತವಾಗಿ ಚಿಗುರು ಬರಬೇಕು, ಒಳ್ಳೆ ಹೂ ಸಿಗಬೇಕು. ಸಿಗಲಿಲ್ಲ ಅಂತೇಳಿದರೆ ನಮ್ಮ ಗಿಡದಲ್ಲಿ ಯಾವುದೇ ಏನೋ ಕಡಿಮೆ ಆಗಿದೆ ಅಂತ ಅರ್ಥ. ಖಂಡಿತವಾಗಿಯೂ ಬಿಸಿಲು ಬೇಕು, ಮತ್ತು ಗಾಳಿ, ಮಣ್ಣು ಕೂಡ ಲೂಸ್ ಇರಬೇಕು. ನೋಡಿದ್ರಲ್ಲ ನನ್ನ ಗಿಡ ಹೇಗೆ ಚಿಗುರು ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಉಂಟಲ್ಲ. ಹಾಗಾಗಿ ಹೇಳ್ತಿದ್ದೇನೆ ನಾನು, ಗಾಳಿ, ನೀರು, ಮಣ್ಣು ಎಲ್ಲ ಬೇಕು. ಗೊಬ್ಬರ ಮಾತ್ರ ಅಲ್ಲ, ಸುಫಲ ಹಾಕಿದರೆ ಮಾತ್ರ ಅಲ್ಲ, ಸುಫಲ ಹಾಕುವ ಮೊದಲು ಬುಡ ಹೇಗಿದೆ ಅಂತ ನೋಡ್ಕೊಳ್ಳಿ. ಖಂಡಿತವಾಗಿ ಸುಫಲ ಹಾಕಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ. ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಎಲ್ಲದಕ್ಕೂ ಹಾಕಲಿಲ್ಲ, ಕೆಲವೊಂದು ತುಂಬ ಕೆಂಪಾಗಿರೋ ಗಿಡಕ್ಕೆ ಮಾತ್ರ ನಾನು ಸುಫಲ ಹಾಕಿದ್ದೇನೆ. ಅದು ಬಿಟ್ಟು ಬೇರೆ ಯಾವುದಕ್ಕೂ ನಾನು ಸುಫಲ ಹಾಕಲಿಲ್ಲ. ನನ್ನ ಮಲ್ಲಿಗೆ ಗಿಡ ತುಂಬ ಚಿಗುರು ಬಂದಿದೆ, ಚಂದ ಚಿಗುರು ಬಂದಿದೆ ಕೂಡ. ಕೆಲವು ಕೆಂಪಾಗಿದ್ರೆ ಅಂತ ಅಷ್ಟು ಪ್ರಾಬ್ಲಮ್ ಇಲ್ಲ. ನೀರು ಸ್ವಲ್ಪ ಜಾಸ್ತಿ ಕೊಟ್ಟು ಹಿಂಡಿದು ಫರ್ಟಿಲೈಸರ್ ಹಾಕಿದರೆ ಖಂಡಿತವಾಗಿ ಚೆನ್ನಾಗಿ ಬರುತ್ತೆ ಗಿಡಗಳು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನೀವು ನಿಮ್ಮ ಗಿಡಗಳು ಹೇಗಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ನಾನೊಂದು ಗಿಡವನ್ನು ನಿಮಗೆ ತೋರಿಸ್ತೇನೆ, ಮತ್ತು ಅದನ್ನು ಏನು ಮಾಡಬೇಕಂತ ಕೂಡ ಹೇಳ್ತೇನೆ. ನೋಡಿ, ಈ ಮಲ್ಲಿಗೆ ಗಿಡದಲ್ಲಿ ಇಷ್ಟು ಇದಿದೆ ಅಂತ ಹೇಳಿದರೆ, ಒಂದು ಪಾಚಿ ಕಟ್ಟಿದೆ, ಇನ್ನೊಂದು ಬುಡ ಫುಲ್ಲು ಟೈಟ್ ಆಗಿದೆ, ಆಯಿತಾ. ನಾನು ಲಾಸ್ಟ್ ಟೈಮ್ ಒಂದು ಸುಫಲ ಮತ್ತು ಹಿಂಡಿದು ಫರ್ಟಿಲೈಸರ್ ಹಾಕಿದೆ, ಪರವಾಗಿಲ್ಲ ಚಿಗುರು ಬಂದಿದೆ. ಆದರೆ ತುಂಬ ಸ್ಲೋ ಆಯಿತು. ಯಾಕಂತ ಹೇಳಿದರೆ ಪುನಃ ಅದು ಟೈಟ್ ಆಗಿದೆ, ಬುಡ ಲೂಸ್ ಮಾಡಿದ್ದು ಸಾಕಾಗಲಿಲ್ಲ. ಹಾಗಾಗಿ ನೀರು ಹಾಕಿದರೆ ಹೊರಗೆ ಹೋಗುತ್ತೆ, ಸ್ವಲ್ಪ ನೀರು ಕುಡಿತದಷ್ಟೇ. ಅದು ಬೇರುಗಳಿಗೆ ಹೋಗುವಷ್ಟು ನೀರು ತಗೊಳ್ಳೋದಿಲ್ಲ. ನೀರು ಹೊರಗೆ ಹೋಗುತ್ತೆ ಅಂದ್ಬಿಟ್ಟು ನಾವು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತೇವೆ, ನೀರು ಜಾಸ್ತಿ ಹಾಕೋದಿಲ್ಲ. ನೀರು ತುಂಬ ಬೇಕಾಗತ್ತೆ ಈ ಟೈಮಿಗೆ. ಹಾಗಾಗಿ ನೋಡಿ, ಎಲ್ಲ ಚಿಗುರು ಬಂದಿದೆ, ಆದರೆ ಸ್ವಲ್ಪ ಸ್ಲೋ ಆಗಿದೆ. ಯಾಕಂತ ಹೇಳಿದರೆ ಇದರಲ್ಲಿ ಯಾವ ಶಕ್ತಿ ಇಲ್ಲ, ಜೀವ ಮಾತ್ರ ಇದೆ ಅಷ್ಟೇ, ಏನು ಶಕ್ತಿನೇ ಇಲ್ಲ ಇದರಲ್ಲಿ. ಇದು ಫುಲ್ಲು ರೆಡಿ ಆಗಬೇಕಂತ ಹೇಳಿದರೆ 1 ತಿಂಗಳು ಬೇಕು. ಇದಕ್ಕೆ 15 ದಿನ ಆಯಿತು ಆಲ್ರೆಡಿ ನಾನು ಸುಫಲ ಮತ್ತು ಹಿಂಡಿದು ಫರ್ಟಿಲೈಸರ್ ಹಾಕಿ. ಇವತ್ತು ಹಿಂಡಿದು ಫರ್ಟಿಲೈಸರ್ ಹಾಕೋದಿಲ್ಲ ನಾನು. ಸುಫಲ ಪದೇ ಪದೇ ಹಾಕಬಾರ್ದು, ಗಿಡಗಳಿಗೆ ಒಳ್ಳೆಯದಲ್ಲ. ಆದರೆ ಹಿಂಡಿದು ಫರ್ಟಿಲೈಸರ್ ಹಾಕೋದಿಲ್ಲ. ಯಾಕಂತ ಹೇಳಿದರೆ ಮಳೆ ಇದೆ, ಇವತ್ತು ಸ್ವಲ್ಪ ಮೋಡದಾಗೆ ಇದೆ. ಮತ್ತು ಫರ್ಟಿಲೈಸರ್ ಹಾಕಿದಾಗ ಅದು ಕೊಳೆದ್ಬಿಟ್ಟು ವೈಟ್ ಪ್ಲೇಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಆಲ್ರೆಡಿ ಇವಾಗ ವೈಟ್ ಪ್ಲೇಸ್ ಇದೆ. ಹಾಗಾಗಿ ನಾನು ಸ್ವಲ್ಪ ನೀರು ಮಾತ್ರ ಹಾಕ್ತೇನೆ, ಬುಡ ಲೂಸ್ ಮಾಡಿಬಿಟ್ಟು. ಹಾಗಾಗಿ ನೋಡಿ, ಪಾಟಲ್ಲಿ ಇರೋದಾಗಲಿ ನೆಲದಲ್ಲಿರೋದಾಗಲಿ ಬುಡ ಮಾತ್ರ ಲೂಸ್ ಇರಬೇಕು. ಗಿಡದಲ್ಲಿ ನೀರು ಮಾತ್ರ ಫುಲ್ಲು ಸುತ್ತಲೂ ಹಾಕಬೇಕು. ಪಾಟಲ್ಲಿದ್ದರೂ ಕೂಡ ಹಾಗೆ ಪಾಟಿದು ಸುತ್ತ ನೀರು ಹಾಕಬೇಕು. ಯಾಕಂತ ಹೇಳಿದರೆ ಎಲ್ಲ ಬೇರುಗಳಿಗೂ ನೀರು ತಾಗಬೇಕು. ಹಾಗಾಗಿ ನಾನಿನ್ನೂ ನೀರು ಹಾಕಲಿಲ್ಲ, ಇನ್ನೂ ಹಾಕಬೇಕು. ರಾತ್ರಿ ಆದರೂ ಕೂಡ ನೀರು ಹಾಕ್ತೇನೆ ನಾನು. ಯಾಕಂತ ಹೇಳಿದರೆ ನೀರು ಹಾಕದಿದ್ದರೆ ಗಿಡಗಳು ಹಾಳಾಗ್ತವೆ. ನೋಡಿ, ನಾನು ಇದಕ್ಕೆ ಏನು ಮಾಡಬೇಕಂತ ನಾನು ನಿಮಗೆ ಹೇಳ್ತೇನೆ. ಗಿಡದಲ್ಲಿ ಎಷ್ಟು ಪಾಚಿ ಕಟ್ಟಿದೆ ನೋಡಿ. ಈ ಪಾಚಿನೂ ಕೂಡ ಗಿಡಗಳು ಹೂ ಬರದೇ ಇರಲಿಕ್ಕೆ ಕಾರಣ ಆಗತ್ತೆ, ಆಯಿತಾ. ಇದನ್ನು ಕೂಡ ನಾನು ನಿಮಗೆ ಇವತ್ತು ರಿಮೂವ್ ಮಾಡಿ ತೋರಿಸ್ತೇನೆ. ಇದು ಫುಲ್ಲು ಲೂಸ್ ಮಾಡ್ತೇನೆ ಫಸ್ಟು. ನೋಡಿ, ನಾನು 15 ದಿನ ಆಗಿದೆ ಬುಡ ಲೂಸ್ ಮಾಡಿ, ಆದ್ರೂ ಎಷ್ಟು ಬುಡ ಟೈಟ್ ಇದೆ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಟೈಟ್ ಆಗಿದೆ. ನನಗೆ ಈಗ ಯಾವುದು ಇದು ಸಿಗಲಿಲ್ಲ, ಕಬ್ಬಿಣದ್ದು ಸ್ಟಿಕ್ ಸಿಗಲಿಲ್ಲ. ಹಾಗಾಗಿ ಒಂದು ಕೋಲಿನ ಸಹಾಯದಿಂದ ನಾನು ಬುಡವನ್ನು ಲೂಸ್ ಮಾಡ್ತಾ ಇದ್ದೇನೆ.
ನೀವು ಯಾವುದಾದ್ರೂ ಕಬ್ಬಿಣದ್ದು ರಾಡ್ ಆ ಥರ ಇದ್ದರೆ ಅಥವಾ ಒಂದು ಟ್ಯಾಪಿ ಆ ಥರ ಎಲ್ಲ ಇದ್ದರೆ ತಗೊಳ್ಳಿ. ಬಟ್ ಈಗ ನಾನು ವೀಡಿಯೋ ಮಾಡಲಿಕ್ಕೆ ಬಂದೆ ಅಲ್ವಾ, ನಾನು ಯಾವುದು ತಗೊಂಡು ಬಂದಿರಲಿಲ್ಲ, ಹಾಗೆಯೇ ನಾನು ಈ ಸ್ಟಿಕ್ಕಿಂದ ಮಾಡ್ತಾಯಿದ್ದೇನೆ. ಚೆಂದಾಗಿ ಲೂಸ್ ಮಾಡಬೇಕು. ಬೇರುಗಳು ಎಲ್ಲಿಗೆ ಹೋಗಿದೆ ನೋಡಿ ಅಲ್ಲಿವರೆಗೂ ಚೆಂದಾಗಿ ನೀರು ಕುಡಿಬೇಕು. ನಾವು ಹಾಕಿರೋ ನೀರು ಫುಲ್ಲು ಬೇರುಗಳಿಗೆಲ್ಲ ಹೋದಾಗ, ಗಾಳಿ ಬೇರುಗಳಿಗೆ ಪಾಸಾದಾಗ ಅದು ಒಳ್ಳೆ ಹೂ ಬರಲಿಕ್ಕೆ, ಚಿಗುರು ಬರಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಇದು ನೋಡಿ, ನಾವು ಬೇಸಿಗೆಯಲ್ಲ ಮಳೆಗಾಲದಲ್ಲಿ ನಾನು ಪುಷ್ ಮಾಡಿ ಇಟ್ಟಿದ್ದೆ. ಅದನ್ನು ನಾನು ಸರಿಯಾಗಿ ಇದನ್ನು ಓಪನ್ನೇ ಮಾಡಲಿಲ್ಲ, ಅದಕ್ಕೋಸ್ಕರ ಇದು ಚಿಗುರು ಬರಲಿಲ್ಲ. ನಾನು ಪ್ರತಿ ಸರಿನೂ ಮಳೆಗಾಲ ಟೈಮಿಗೆ ಪುಷ್ ಮಾಡಿ ನಾನೇನಾದರೂ ಹಾಕ್ತೇನೆ ಇದಕ್ಕೆ. ಯಾಕಂತ ಹೇಳಿದರೆ ನೀರು ಜಾಸ್ತಿ ಹೋದಾಗ ಗಿಡಗಳು ಸಾಯುವ ಸಾಧ್ಯತೆ ಇರ್ತದೆ, ಹಾಗಾಗಿ ಕೆಂಪಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾನು ಗಿಡವನ್ನು ಪುಷ್ ಮಾಡ್ತೇನೆ, ಬುಡವನ್ನು ಪುಷ್ ಮಾಡ್ತೇನೆ ಮಳೆಗಾಲ ಟೈಮಿಗೆ. ಮತ್ತು ನನಗೆ ಬೇಸಿಗೆಯಲ್ಲಿ ನಾನು ಇದನ್ನು ಆರೈಕೆ ಮಾಡೇ ಇಲ್ಲ ಸರಿಯಾಗಿ, ಹಾಗಾಗಿ ಹೀಗಾಗಿದೆ. ಈಗ ನೋಡಿ, ಏನೇ ಮಾಡಿದರೂ ಇದು ಹೇಳ್ತಾನೆ ಇಲ್ಲ. ಇದಕ್ಕೆ ನಾವು ಮಳೆಗಾಲ ಮುಗೀತಾ ಇರುವಾಗಲೇ ಇದಕ್ಕೆ ಆರೈಕೆ ಮಾಡಿಬಿಡಬೇಕು. ಏನು ಹಾಕಬೇಕು ಅದನ್ನು ಹಾಕಿ ಬಿಡಬೇಕು. ಇಲ್ಲ ಅಂತ ಹೇಳಿದರೆ ಈ ಗಿಡ ಹೀಗಾಗ್ಬಿಡುತ್ತೆ. ನಮಗೆ ಏನು ಮಾಡಬೇಕಂತಲೂ ಗೊತ್ತಲ್ಲ. ನಾವು ಮೇಲಿಂದ ಯಾವುದೇ ಹಾಕಿದರೂ ಏನು ಪ್ರಯೋಜನ ಇಲ್ಲ. ನೋಡಿ ಈ ಗಿಡ ಹೇಗೆ ಟೈಟ್ ಆಗಿದೆ ಅಂತ ಹೇಳಿದರೆ, ಒಂದು ಕಬ್ಬಿಣದಿಂದ ಏನೋ ಒಂದು ಮುಚ್ಚಿಗೆ ಮಾಡಿದಂಗೆ ಆಗಿದೆ, ಅಷ್ಟು ಟೈಟ್ ಆಗಿದೆ. ಅದಕ್ಕೆ ಯಾರು ಎಲ್ಲಿಂದ ಬರಬೇಕು ಹೇಳಿ? ನಮ್ಮ ಮಣ್ಣಿನಿಂದನೇ ಬರಬೇಕಲ್ವ. ಹಾಗಾಗಿ ನೋಡಿ, ಈ ಥರ ಎಲ್ಲ ಫುಲ್ಲು ಲೂಸ್ ಮಾಡಬೇಕು ನೀವು. ಈ ಥರ ಎಲ್ಲ ಲೂಸ್ ಮಾಡಿಬಿಟ್ಟು ಮತ್ತು ಸುತ್ತ ಒಂದು ಸುಫಲ ಹಾಕಿ, ಹಿಂದೆ ಒಂದು ಇದೇ ಗಿಡದಲ್ಲಿ ನಾನು ಸುಫಲ ಹಾಕೋದು ವೀಡಿಯೋ ಮಾಡಿದ್ದೇನೆ. ಅದು ನೀವು ಆ ಥರ ಸುಫಲ ಹಾಕಿ ಮತ್ತು ಹಿಂಡಿದು ಫರ್ಟಿಲೈಸರ್ ಕೂಡ ಕೊಡಿ. ಯಾಕಂದರೆ ಖಾಲಿ ಇದನ್ನು ಕೊಡಬೇಡಿ, ಸುಫಲನೇ ಕೊಡಬೇಡಿ, ಜಾಸ್ತಿ ಕೊಡಬೇಡಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊಡಿ. ಇಷ್ಟು ದೊಡ್ಡ ಗಿಡ ಇದ್ದರೆ, ಪಾಟಲ್ಲಿದ್ದರೆ ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಡಿ. 15 ದಿನ ಬಿಟ್ಟು ಮತ್ತೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊಡಿ. ಯಾಕಂತ ಹೇಳಿದರೆ ಒಮ್ಮೆಲೆ ಹಾಕಬಾರ್ದು, ಗಿಡದ ಬುಡಕ್ಕೆ ತಾಗಬಾರ್ದು, ದೂರದಿಂದ ಹಾಕಬೇಕು. ಯಾವತ್ತೇ ಕಾರಣಕ್ಕೂ ನಾವು ಮೇಲಿಂದ ಹಾಕಬೇಡಿ ಸುಫಲವನ್ನು ಹಾಕಿದಾಗ ಸ್ವಲ್ಪ ಮಣ್ಣು ಮುಚ್ಚಿ. ಯಾಕಂತ ಹೇಳಿದರೆ ಬೇರುಗಳಿಗೆ ತಾಗಬೇಕೇ ವಿನ ಕಾಂಡಗಳಿಗಲ್ಲ. ನೀವು ಮೇಲಿಂದ ಹಾಕಿದಾಗ, ನೀರು ಹಾಕಿದಾಗ ಅದು ಕಾಂಡಗಳಿಗೆ ತಾಗ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ. ನೋಡಿ, ನಾನು ನೀರು ಎಷ್ಟು ಹಾಕ್ತೇನೆ ನೋಡಿ. ಈಗ 1.5 ಬಕೆಟ್ ನೀರು ಹಾಕಿದೆ ಇದಕ್ಕೆ. ಈಗ ಇನ್ನೊಂದು ಬಕೆಟ್ ಹಾಕ್ತಾಯಿದ್ದೇನೆ, 2.5 ಬಕೆಟ್ ಆಯಿತು. ನೋಡಿ, ಇನ್ನೊಂದು ಬಕೆಟ್ ಹಾಕ್ತೇನೆ, 3.5 ಬಕೆಟ್ ಆಯಿತು. ಇದು 5 ಲೀಟರ್ ಬಕೆಟ್ ಆಯಿತಾ. 3.5 ಬಕೆಟ್ ಹಾಕಿದೆ. ಇನ್ನೊಂದು ಬಕೆಟ್ ಹಾಕಿದೆ, ಇದು 4.5 ಬಕೆಟ್ ಆಗುತ್ತೆ. ಅಲ್ಲಿ ಒಂದು 20 ಲೀಟರ್ ನೀರು ಹಾಕಿದೆ. ಅಷ್ಟು ನೀರು ಹಾಕಿದರೆ ಸಾಕು. ಕೆಳಗೆ ಇಳಿತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದರ ಬುಡ ಎಷ್ಟು ಟೈಟ್ ಆಗಿತ್ತು, ಇಷ್ಟು ದಿನ ಎಷ್ಟು ನೀರು ಕುಡಿದಿದೆ ಅಂತೇಳಿ. ಬೇರುಗಳಿಗೆಲ್ಲ ಎಷ್ಟು ಅಗತ್ಯ ಇತ್ತು ನೀರು ಅಂತ ಹೇಳೋದು. ನೋಡಿದ್ರಲ್ಲ, ಅರೌಂಡ್ ಒಂದು 20ರಿಂದ 25 ಲೀಟರ್ ನೀರು ಹಾಕಿದೆ ನಾನು ಇದಕ್ಕೆ. ಇನ್ನೊಂದು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈ ಥರ ಪಾಚಿಯನ್ನು ತೆಗಿತಾ ಇದ್ದೇನೆ ನೋಡಿ. ಈ ಥರ ತೆಗಿತೇನೆ, ಉಜ್ಜಿಬಿಟ್ಟು ತೆಗಿತೇನೆ. ಮೇಲಿಂದ ನೀರು ಹಾಕಿದೆ ಅಲ್ಲ, ಕಾಂಡಗಳೆಲ್ಲ ಚೆಂಡಿ ಆಯಿತು. ಹಾಗಾಗಿ ಮೇಲಿಂದ ಉಜ್ಜಿ ತೆಗಿತೇನೆ. ನಿಮ್ಮದು ಗಿಡದಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ನೀವು ಇದೇ ಥರ ಸಾಲ್ವ್ ಮಾಡ್ಕೊಳ್ಳಿ. ಈ ಥರ ಮಾಡಿ ಮತ್ತೆ ನೀವು ಸುಫಲ ಹಾಕಿ, ಆಯಿತಾ. ಸುಫಲ ಹಾಕಿದರೆ ಖಂಡಿತ ಹೂ ಬರುತ್ತೆ. ಯಾವುದೇ ಗಿಡ ಅಂತೇಳಿ ಅಂದ್ಕೋಬೇಡಿ, ಸುಫಲ ಹಾಕಿದರೆ ಚಂದ ಚಿಗುರು ಬರುತ್ತೆ. ಅದಕ್ಕಿಂತ ಮೊದಲು ನಾವು ಈ ಥರ ನಿಯಮವನ್ನು ಪಾಲನೆ ಮಾಡಬೇಕು. ಮತ್ತು ಬಿಸಿಲುಂಟಾ ಅಂತ ನೋಡ್ಕೊಳ್ಬೇಕು ಗಿಡಗಳಿಗೆ. ಬಿಸಿಲಿಲ್ಲ ಅಂತ ಹೇಳಿದರೆ ಖಂಡಿತ ಹೂ ಬರೋದಿಲ್ಲ. ನೋಡಿ, ಮೇಲಿಂದ ಕೂಡ ಪಾಚಿ ಕಟ್ಟಿ ಎಷ್ಟು ಕಪ್ಪಾಗಿದೆ ನೋಡಿ. ನಾನು ಈ ಥರ ಉಜ್ಜಿ ತೆಗಿತಾ ಇದ್ದೇನೆ. ಏನಿಲ್ಲ, ಅದು ಮಳೆಗಾಲದಲ್ಲಿ ಮೇಲಿಂದ ಕುಡಿಗಳಿಂದ ನೀರು ಬಿದ್ದು ಜಾರ್ಕೊಂಡು ಹೋಗ್ತಾ ಇರ್ತದಲ್ಲ, ಅದೇ ಈ ಥರ ಕಟ್ಕೊಂಡಿರೋದು. ನಿಧಾನ ಎಳ್ಕೊಂಡು ಹೋಗಿ 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 ಅದು ಆ ಥರ ಪಾಚಿ ಕಟ್ಟಿರೋದು, ಬೇರೆ ಎಂತ ಅಲ್ಲ ಇದು. ಎಲ್ಲ ಗಿಡದಲ್ಲಿ ಈ ಥರ ಇರ್ತದೆ. ಬಟ್ ಮಲ್ಲಿಗೆ ಗಿಡದಲ್ಲಿ ಯಾಕೆ ಉದುರಿ ಹೋಗಲಿಲ್ಲ ಅಂತ ಗೊತ್ತಾಗ್ತಿಲ್ಲ. ಉದುರ್ತದೆ, ಕೆಲವುದ್ರಲ್ಲಿ ಉದುರ್ತದೆ, ಇದರಲ್ಲಿ ಉದುರೇ ಇಲ್ಲ. ನನ್ನ ಗಿಡದಲ್ಲಿ ತುಂಬ ಗಿಡದಲ್ಲಿ ಹಾಗೆ ಇದೆ. ಕೆಲವು ಗಿಡದಲ್ಲೆಲ್ಲ ತೆಗ್ದಿದ್ದೇನೆ, ಕೆಲವು ಗಿಡದಲ್ಲೆಲ್ಲ ಹಾಗೆ ಇದೆ. ಈ ಥರ ನಾವು ಉಜ್ಜಿ ತೆಗಿಬೇಕಾಯ್ತಾ. ಈ ಥರ ಉಜ್ಜಿ ತೆಗೆದಾಗ ಹೋಗ್ತದೆ ಅದು. ಈ ಥರ ಎಲ್ಲ ನೋಡ್ಕೊಳ್ಳಿ ನೀವು. ಇದಕ್ಕೆ ಸುಣ್ಣ ಎಲ್ಲ ಹಾಕ್ತಾರೆ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ, ನಾನು ಹಾಕೋದಿಲ್ಲ. ಇದನ್ನು ಹೀಗೆ ನಾನು ಉಜ್ಜಿ ತೆಗಿಯೋದು.
ನನಗೆ ಸುಣ್ಣ ಎಲ್ಲ ಹಾಕಿ ಗೊತ್ತಿಲ್ಲ, ಬಟ್ ಯಾವುದೇ ವೀಡಿಯೋದಲ್ಲಿ ನಾನು ಸುಣ್ಣ ಹಾಕೋದು ನೋಡಿಲ್ಲ. ನಾನು ಫರ್ಟಿಲೈಸರ್ ಶಾಪಲ್ಲಿ ಕೂಡ ಕೇಳಿಲ್ಲ. ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವರು ಹೇಳ್ತಾರೆ ಶಾಪ್ ಅವರು ಕೂಡ, ಬಟ್ ನಾನು ಕೇಳಲಿಲ್ಲ, ಕೇಳೋಕ್ಕೂ ಅಷ್ಟು ಟೈಮ್ ಇಲ್ಲ ನನಗೆ. ಹಾಗಾಗಿ ನಾನು ಹೀಗೆ ಮಾಡ್ತೇನೆ. ಇನ್ನೊಂದು ಅದು ಸುಣ್ಣವನ್ನು ಕ್ಯಾಲ್ಸಿಯಮಿಗೋಸ್ಕರ ಕೂಡ ಹಾಕ್ತಾರೆ. ಈ ಥರ ಹಾಕಿದೆ ನೋಡಿ, ಎಲ್ಲ ತೊಳೆದು ಹೋಗುತ್ತೆ. ನೀರು ಹಾಕಿದೆ ಈಗ. ಮತ್ತು ಇನ್ನೊಂದು ಹಿಂಡಿದು ಫರ್ಟಿಲೈಸರ್ ಯಾರೆಲ್ಲ ಹಾಕ್ತಿರಲ್ಲ, ಫರ್ಟಿಲೈಸರ್ ಮಾಡುವ ಮೊದಲು ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು ಹೇಳ್ತಾರೆ, ಕೆಂಪು ಬೆಲ್ಲ. ಅಚ್ಚು ಬೆಲ್ಲ ಹಾಕಿದರೂ ಪರವಾಗಿಲ್ಲ, ಯಾಕಂತ ಹೇಳಿದರೆ ಅದರಲ್ಲಿ ಕ್ಯಾಲ್ಸಿಯಂ ಇರ್ತದೆ ಅಂಥೇಳಿ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು, ನಾನು ಹಾಕೋದಿಲ್ಲ. ನಾನು ಖಾಲಿ ಹಿಂಡಿಯನ್ನು ಮಾತ್ರ ಹಾಕೋದು. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಗಿಡ ಹೇಗಾಯ್ತಂತ. ಈ ಗಿಡ ಹೇಗಾಗಿದೆ ನೋಡಿ, ಇದು ಕೂಡ ಹಾಗೆ ಆಗಿದೆ ಆಯಿತಾ. ಇದು ಸ್ವಲ್ಪ ಪರವಾಗಿಲ್ಲ, ಹೂವು ಸಿಗ್ತಾ ಉಂಟು ನನಗೆ, ಆದರೆ ಅಷ್ಟು ಸಿಗ್ತಾ ಇಲ್ಲ. ನನ್ನ ದೊಡ್ಡ ಗಿಡಗಳೆಲ್ಲ ಸಿಕ್ಕಿದಷ್ಟು ಸಿಗ್ತಾ ಇಲ್ಲ. ಇದು ನಾನು ನೆಟ್ಟು 4 ವರ್ಷ ಆಯಿತು ಬಂತಾಯಿತಾ. 4 ವರ್ಷ ಆಗಿದ್ರೂ ಹೇಗಿದೆ ನೋಡಿ ಗಿಡ. ಯಾಕಂದರೆ ಇದರ ಆರೈಕೆ ಸಾಕಾಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಇದೆ. ಹಾಗಾಗಿ ಮಳೆಗಾಲ ಮುಗಿದ ತಕ್ಷಣ ನಾವು ಆರೈಕೆ ಮಾಡ್ತೇವಲ್ಲ, ಅದು ಆರೈಕೆ ಸಾಕಾಗಿಲ್ಲ. ಈ ಗಿಡ ಎಲ್ಲ ಹೇಗಿದೆ ಅಲ್ವಾ. ನನ್ನ ಈ ವಿಡಿಯೋದಲ್ಲಿ ನನ್ನ ವಿಡಿಯೋ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತೇನೆ. ಬಾಯ್ ಬಾಯ್.